ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರನ್ನು ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಬಯಸುತ್ತೇನೆ. ದೇವರ ವಾಕ್ಯವನ್ನು ಕೇಳುವಂತಹ ವಿಶೇಷವಾದ ಸಮಯಕ್ಕೆ ನಾವು ಬಂದಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ, ಅತ್ಯುನ್ನತವಾದ, ಮಹೋನ್ನತವಾದ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತೋತ್ರಗಳು. ಕರ್ತನೇ, ವಿಶೇಷವಾಗಿ ಈ ದೂರದರ್ಶನದ ಮುಖಾಂತರ ನಿನ್ನ ವಾಕ್ಯವನ್ನು ಕಲಿಯಲು ಆತುರದಿಂದ ಇರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಕರ್ತನೇ, ವಿಶೇಷವಾಗಿ ಕಾರ್ಯಕ್ರಮದ ಮುಖಾಂತರ ನಿನ್ನ ಪವಿತ್ರ ವಾಕ್ಯವನ್ನು ಅರಿತವರಾಗಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಎರಡನೆಯ ಬರುಣದವರೆಗೂ ನಂಬಿಗಸ್ತ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು ವಿಶೇಷವಾಗಿ ಸ್ವಾಮಿ, ಈ ಕಾರ್ಯಕ್ರಮವು ನಿಮಗೆ ಮಹಿಮೆಯನ್ನು, ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿರಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಹೊತ್ತು ನಾವು ಅಂತ್ಯಕಾಲದಲ್ಲಿ ಜನರು ಯಾವ ವಿಧವಾದಂತಹ ವಿಧಾನಗಳನ್ನು, ಪಾಪಗಳನ್ನು ಅತಿ ಹೆಚ್ಚಾಗಿ ಮಾಡುತ್ತಿದ್ದಾರೆ ಎಂಬಂತಹ ವಿಶೇಷವಾದಂತಹ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತಿದ್ದೇವೆ. ಆದ್ದರಿಂದ ಪ್ರಿಯರೇ, ಸ್ವಲ್ಪ ಹೊತ್ತು ಗಮನವಿಟ್ಟು ನಾವು ಈ ಒಂದು ದೇವರ ವಾಕ್ಯವನ್ನು ಕಲಿಯೋಣ. ಈ ಹೊತ್ತು ನಾವು ಕಲಿಯುವುದು ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವಂತಹ, ಸುಲಭವಾಗಿ ನಾವು ಪಾಪಕ್ಕೆ ಒಳಗಾಗುವಂತಹ ಕೆಲವು ಪಾಪಗಳ ಕುರಿತಾಗಿ ನಾವು ದೇವರ ವಾಕ್ಯವನ್ನು ಕಲಿಯೋಣ. ಪೌಲನು ತಿಮೋತಿಯನಿಗೆ ಬರೆದಂತಹ 2ನೇ ಪತ್ರಿಕೆಯಲ್ಲಿ ಆತನು ಈ ರೀತಿ ತಿಳಿಸ್ತಾ ಇದ್ದಾನೆ. ತಿಮೋತಿಗೆ ಒಂದು ಎಚ್ಚರಿಕೆಯ ಮಾತುಗಳನ್ನು, ಎಚ್ಚರಿಕೆಯ ಗಂಟೆಯನ್ನು ಇಲ್ಲಿ ಪೌಲನು ಬಾರಿಸುತ್ತಿರೋದನ್ನು ನಾವು ಕಾಣುತ್ತೇವೆ. 2ನೇ ತಿಮೋತಿ 3ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತಾ ಇದ್ದೇನೆ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಪ್ರಿಯರೇ, ಪೌಲನು ಇಲ್ಲಿ ತಿಮೋತಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ಅಂತ್ಯಕಾಲದಲ್ಲಿ, ಕಡೆಯ ದಿವಸಗಳಲ್ಲಿ ಬಹು ಭಯಂಕರವಾದಂತಹ, ಬಹು ಕಠಿಣವಾದಂತಹ ಸಮಯಗಳು ಬರುತ್ತವೆ ಎಂಬುದಾಗಿ ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ದೇವರ ವಾಕ್ಯ ನಮ್ಗೆ ಹೇಳ್ತಿದೆ, ಕಡೆ ದಿವಸದಲ್ಲಿ ಕಠಿಣ ಕಾಲಗಳು ಬರುತ್ತವೆಂಬುದನ್ನು ನೆನಪಿನಲ್ಲಿಟ್ಟುಕೋ. ನೀನು ಎಷ್ಟು ಮಾತ್ರವೂ ಮರೆಯಬಾರದು. ನೀನು ದೇವರ ವಾಕ್ಯದಲ್ಲಿ ಸದಾಕಾಲ ಜೀವಿಸುವಂತಹ ಮಗನಾಗಿರಬೇಕು. ಯಾವುದೇ ಕಾರಣಕ್ಕೂ ದೇವರ ವಾಕ್ಯದಿಂದ ನೀನು ತಪ್ಪಿ ಹೋಗುವಂತಹ ಮಗನಾಗಿರಬಾರದು. ಇವೆಲ್ಲವೂ ಕೂಡ ತಿಮೋತಿ ನಿನಗೆ ತಿಳಿದಿರಬೇಕು ಎಂಬುದಾಗಿ ಪೌಲನು ತಿಮೋತಿಗೆ ಒಂದು ಎಚ್ಚರಿಕೆಯ ಪತ್ರವನ್ನು ಇಲ್ಲಿ ಪೌಲನು ಬರೀತಾ ಇರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಅದೇ ವಾಕ್ಯದಲ್ಲಿ ನಾವು ಮುಂದೆ ಹೋಗುವಾಗ ದೇವರ ವಾಕ್ಯ ನಮಗೆ ಈ ರೀತಿ ಹೇಳುತ್ತೆ, ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನು ನೆನೆಸದವರು, ದೇವರ ಭಯವಿಲ್ಲದವರು ಎಂಬುದಾಗಿ ಸಂಪೂರ್ಣವಾಗಿ 19 ಗುಣಲಕ್ಷಣಗಳನ್ನು ಈ ಕಡೆಯ ಕಾಲದ ಜನ ಹೊಂದಿರುತ್ತಾರೆ ಎಂಬುದನ್ನು ಇಲ್ಲಿ ಪೌಲನು ತಿಮೋತಿಯನಿಗೆ ಬರಿತಾ ಇದ್ದಾನೆ. ಆದ್ದರಿಂದ ಈ ಎಲ್ಲ ಲಕ್ಷಣಗಳನ್ನು ನಾವು ಒಂದೊಂದಾಗಿ ಸಂಕ್ಷಿಪ್ತವಾಗಿ ಹೊತ್ತು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಆದ್ದರಿಂದ ಸ್ವಲ್ಪ ಹೊತ್ತು ಗಮನವಿಟ್ಟು ಧ್ಯಾನಿಸೋಣ ಈ ಪವಿತ್ರವಾದಂತಹ ದೇವರ ವಾಕ್ಯ ಭಾಗವನ್ನು. ಮೊಟ್ಟ ಮೊದಲನೇದಾಗಿ ಪೌಲನು ಬರಿತಾ ಇದ್ದಾನೆ, ಮನುಷ್ಯರು ಈ ಅಂತ್ಯಕಾಲದಲ್ಲಿ ಹಣದಾಸೆಯುಳ್ಳವರಾಗಿರುತ್ತಾರೆ, ಸ್ವಾರ್ಥ ಚಿಂತಕರಾಗಿರುತ್ತಾರೆ ಎಂಬುದಾಗಿ ಪೌಲನು ಇಲ್ಲಿ ಬರೀತಿರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಮೊಟ್ಟ ಮೊದಲನೇದು ಸ್ವಾರ್ಥ ಚಿಂತಕರಾಗಿರ್ತಾರೆ. ದೇವರ ವಾಕ್ಯ 2ನೇ ತಿಮೋತಿ 3ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದ್ತಿದ್ದೇನೆ. ಮನುಷ್ಯರು ಸ್ವಾರ್ಥ ಚಿಂತಕರಾಗಿರುತ್ತಾರೆ. ಮನುಷ್ಯರು ತಮ್ಮನ್ನು ತಾವು ಅತಿ ಹೆಚ್ಚಾಗಿ ಪ್ರೀತಿಸಿಕೊಳ್ಳುವಂಥವರು, ತಮ್ಮನ್ನು ತಾವು ಅತಿ ಹೆಚ್ಚಾಗಿ ಹೊಗಳಿಕೊಳ್ಳುವಂಥವರು. ಇಂತಹ ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ ಎಂಬುದನ್ನು ಪೌಲನು ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ನಾನು ಇತ್ತೀಚೆಗೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಎಂಬಂತಹ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ನಾನು ಕಾಣಿದೆ. ಅದರಲ್ಲಿ ನನ್ನನ್ನು ತುಂಬ ಆಶ್ಚರ್ಯಗೊಳಿಸಿದಂತಹ ಒಂದು ವಿಡಿಯೋ ಯಾವುದಪ್ಪ ಅಂದರೆ, ಒಬ್ಬ ಹೆಂಡತಿ ಮತ್ತು ಗಂಡ ಇಬ್ಬರೂ ಸೇರಿ ತನ್ನ ತಲೆಯಿಂದ ಮೊದಲುಗೊಂಡು ಕಾಲಿನವರೆಗೂ ಸಂಪೂರ್ಣವಾಗಿ ಅಚ್ಚನ್ನು ಹಾಕಿಸ್ಕೊಂಡಿದ್ದಾರೆ. ಪ್ರಿಯರೇ, ನಾವೆಲ್ಲರೂ ಕೂಡ ಇದನ್ನು ವಿಶೇಷವಾಗಿ ಗಮನಿಸಬೇಕು. ತಲೆಯಿಂದ ಕಾಲಿನವರೆಗೂ ಸಂಪೂರ್ಣವಾಗಿ
ಅಚ್ಚನ್ನು ಹಾಕಿಸ್ಕೊಂಡು ಅವರು ವಿಶ್ವ ದಾಖಲೆಯನ್ನು ಮಾಡಿರೋದನ್ನು ನಾವು ಕಾಣ್ತೇವೆ. ತಮ್ಮನ್ನು ತಾವು ಅತಿ ಹೆಚ್ಚಾಗಿ ಪ್ರೀತಿಸಿಕೊಳ್ಳುವಂಥದ್ದು, ನಾವೇ ಎಲ್ಲಕ್ಕೂ ಕೂಡ ಮುಂದಿರಬೇಕು, ನಾವಿಲ್ಲದೆ ಬೇರೆ ಏನೂ ಇಲ್ಲ ಎಂಬಂತಹ ಲಕ್ಷಣಗಳು ಈ ಕೊನೆಯ ಕಾಲದಲ್ಲಿ ಅತಿ ಹೆಚ್ಚಾಗಿ ತಿಮೋತಿ ನಾವು ಕಾಣ್ತೇವೆ ಎಂಬುದನ್ನು ಪೌಲನು ತಿಮೋತಿಯನಿಗೆ ಬರಿತಾ ಇದ್ದಾನೆ ಪ್ರಿಯರೇ. ತಮ್ಮನ್ನು ತಾವು ಅತಿ ಹೆಚ್ಚಾಗಿ ಪ್ರೀತಿಸಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಸತ್ಯವೇದದಲ್ಲಿ ಯೇಸು ಸ್ವಾಮಿಯವರು ಒಂದು ಉಪಮಾನವನ್ನು ಹೇಳ್ತಾರೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಆ ಉಪಮಾನವಿರುತ್ತೆ. ಒಬ್ಬ ವ್ಯವಸಾಯಗಾರನು, ಒಬ್ಬ ಧನಿಕನು ವ್ಯವಸಾಯ ಮಾಡ್ತಾನೆ, ಒಳ್ಳೆಯ ಫಲ ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದಾಗ ಒಳ್ಳೆಯ ಫಲ ಬಂದಾಗ ಆತನು ಬಹು ಸಂತೋಷದಿಂದ ಆ ಫಲವನ್ನು ತೆಗೆದುಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೂ ಕೂಡ ಸರಿ ಹೋಗೋದಿಲ್ಲ ಆ ಜಾಗ. ಆ ಸಂದರ್ಭದಲ್ಲಿ ತನ್ನ ಮನೆಯ ಗೋಡೆಗಳನ್ನು ಮತ್ತಷ್ಟು ವಿಸ್ತಾರ ಮಾಡಿ ಆ ಬೆಳೆಗಳನ್ನೆಲ್ಲ ಕೂಡ ತನ್ನ ಮನೆಯಲ್ಲಿ ಕೂಡಿಸಿಕೊಳ್ತಾನೆ. ಕೂಡಿಸಿಟ್ಟುಕೊಂಡು ಒಂದು ರಾತ್ರಿ ಮಲಗುವಾಗ ಆತನು ಹೇಳ್ತಿದ್ದಾನೆ. ದೇವರ ವಾಕ್ಯ ಏನು ಹೇಳುತ್ತೆ ಬನ್ನಿ ನೋಡೋಣ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ಆತನು ಈ ರೀತಿ ಹೇಳ್ತಾ ಇದ್ದಾನೆ. ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೇನು ಅಂದುಕೊಂಡನು. ಪ್ರಿಯರೇ, ಇಲ್ಲಿ ಆ ಒಬ್ಬ ವ್ಯವಸಾಯಗಾರನು, ಆ ಧನಿಕನು ಆ ಬಂದಂತಹ ಬೆಳೆಯಿಂದ ಬಂದಂತಹ ಫಲದಿಂದ ತನ್ನ ಜೀವಾತ್ಮಕ್ಕೆ ಹೇಳಿಕೊಳ್ತಿದ್ದಾನೆ, ನನ್ನ ಮನವೇ ತಿನ್ನು, ಕುಡಿ, ಸಂತೋಷ ಪಡು ಎಂಬುದಾಗಿ ಹೇಳುವಾಗ ಆ ರಾತ್ರಿ ದೇವರು ಆತನಿಗೆ ಕನಸಿನಲ್ಲಿ ಬಂದು ಒಂದು ಮಾತನ್ನು ಹೇಳ್ತಾನೆ. ಅದೇ ಅಧ್ಯಾಯದಲ್ಲಿ ಮುಂಭಾಗವನ್ನು ಓದೋಣ ಬನ್ನಿ. ಆದರೆ 20ನೇ ವಚನವನ್ನು ಓದ್ತಿದ್ದಾನೆ. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧಪಡಿಸಿಟ್ಟಿರುವ ಈ ಆಸ್ತಿ ಯಾರಿಗಾಗುವುದು ಎಂದು ಹೇಳಿದನು. ಪ್ರಿಯರೇ, ಆತನು ವ್ಯವಸಾಯ ಮಾಡಿ ಬಂದ ಹಣದಿಂದ ಬಂದ ಫಲದಿಂದ ತುಂಬ ಸಂತೋಷಪಟ್ಟು ತನ್ನ ಮನಸ್ಸಿನಲ್ಲಿ ತಾನು ಹೇಳ್ಕೊಳ್ತಿದ್ದಾನೆ, ನನ್ನ ಮನವೇ ತಿನ್ನು, ಕುಡಿ, ಸಂತೋಷಪಡು ಎಂಬುದಾಗಿ ಹೇಳುವಾಗ ದೇವರು ಆ ರಾತ್ರಿ ಕನಸಿನಲ್ಲಿ ಬಂದು ಹೇಳ್ತಾನೆ, ಈ ಹೊತ್ತು ನಿನ್ನ ಪ್ರಾಣವನ್ನು ನಾನು ತೆಗೆದು ಬಿಡ್ತೇನೆ, ನೀನು ಸಂಪಾದನೆ ಮಾಡಿರುವಂತಹ ಈ ಒಂದು ಧಾನ್ಯಗಳು ಇರುವಂತಹ ಫಸಲು ಯಾರ ಪಾಲಾಗುವುದು ಎಂಬುದಾಗಿ ಅಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಆ ಧನಿಕನಿಗೆ, ಆ ವ್ಯವಸಾಯಗಾರನಿಗೆ ಕೇಳುವಂಥವನಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ನಾವು ಸ್ವಾರ್ಥ ಚಿಂತಕರಾಗಿದ್ದಲ್ಲಿ, ನಾವು ಒಂದು ವೇಳೆ ಸ್ವಾರ್ಥವಾಗಿ ನಮ್ಮನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿಸಿಕೊಳ್ಳುತ್ತಿದ್ದಂತಹ ಪಕ್ಷದಲ್ಲಿ ಪ್ರಿಯರೇ, ನಾವು ಎಚ್ಚೆತ್ತುಕೊಳ್ಳಬೇಕು. ನಾವು ನಾಶಕ್ಕೆ ಈಡಾಗ್ತೇವೆ ಪ್ರಿಯರೇ. ನಾವೆಲ್ಲರೂ ಕೂಡ ದೇವರ ಭಯಭಕ್ತಿಯಲ್ಲಿದ್ದು ಸದಾಕಾಲ ದೇವರ ನಡೆಗೆ ನಡೆಯುವಂತಹ ಮಕ್ಕಳಾಗಿರಬೇಕು. ಅಷ್ಟೇ ಅಲ್ಲ, ಪೌಲನು ಅದೇ 2ನೇ ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ಮತ್ತಷ್ಟು ಗುಣಾತಿಶಯಗಳ ಬಗ್ಗೆ ಮಾತನಾಡ್ತಾನೆ. ಕೊನೆಯ ಗಳಿಗೆಯಲ್ಲಿ, ಕೊನೆಯ ಕಾಲದಲ್ಲಿ ಜನರು ಯಾವ ವಿಧವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂಬುದಂತಹ ವಿಷಯವನ್ನು ಇಲ್ಲಿ ಪೌಲನು ಅತಿ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಮೊಟ್ಟ ಮೊದಲನೆಯದು ಸ್ವಾರ್ಥ ಚಿಂತಕರಾಗಿರುತ್ತಾರೆ ಜನರು. ಅಷ್ಟೇ ಅಲ್ಲ, 2ನೇದು ನೋಡೋಣ, ಹಣದಾಸೆ ಉಳ್ಳಂತಹ ಜನವನ್ನು ನಾವು ಈ ಅಂತಿಮ ಗಳಿಗೆಯಲ್ಲಿ, ಕೊನೆಯ ಕಾಲದಲ್ಲಿ ತಿಮೋತಿ ಕಾಣುತ್ತೇವೆ ಎಂಬುದಾಗಿ ಪೌಲನು ತಿಮೋತಿಯನಿಗೆ ಒಂದು ಎಚ್ಚರಿಕೆಯ ಮಾತನ್ನು ತಿಳಿಸ್ತಾ ಇದ್ದಾನೆ. ಈ ಕೊನೆಯ ಕಾಲದಲ್ಲಿ ಅನೇಕರು ಧನವನ್ನು ಪ್ರೀತಿಸುವಂಥವರಾಗಿದ್ದಾರೆ, ಅನೇಕರು ಆಸ್ತಿಯನ್ನು ಪ್ರೀತಿಸುವಂಥವರಾಗಿದ್ದಾರೆ, ಅನೇಕರು ಚಿನ್ನ ಬೆಳ್ಳಿ ಬಂಗಾರಗಳನ್ನು ಆಶಿಸುವಂಥವರಾಗಿದ್ದಾರೆ ಎಂಬುದಾಗಿ ಪೌಲನು ತಿಮೋತಿಗೆ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಒಂದು ವೇಳೆ ನೀನು ದೇವರ ವಾಕ್ಯವನ್ನು ಪ್ರೀತಿಸುವುದು ಬಿಟ್ಟು ಲೋಕವನ್ನಾಗಲಿ ಲೋಕದಲ್ಲಿ ಇರುವವನನ್ನಾಗಲಿ ಪ್ರೀತಿ ಮಾಡಿದಂತಹ ಪಕ್ಷದಲ್ಲಿ ದೇವರ ಮೇಲಣ ಪ್ರೀತಿಯು ಅವನ ಮೇಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತೆ. ಪ್ರಿಯರೇ, ಆದ್ದರಿಂದ ದೇವರನ್ನು ನಾವು ಪ್ರೀತಿ ಮಾಡೋಣ, ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡೋಣ. ಈ ಹಣದಾಸೆಗೆ ನಾವು ಒಳಗಾಗಬಾರದು. ಅನೇಕರು ಸತ್ಯವೇದದಲ್ಲಿ ಹಣದ ಹಿಂದೆ ಹೋಗಿ, ಆಸ್ತಿಯ ಹಿಂದೆ ಹೋಗಿ, ಬೆಳ್ಳಿ ಬಂಗಾರಗಳ ಹಿಂದೆ ಹೋಗಿ ಹಾಳಾದವರು, ನಾಶವಾದಂಥವರು ಅನೇಕರಿದ್ದಾರೆ. ಆದ್ದರಿಂದ ಅಂಥವರ ಅಂಥವರ ಸಾಲಿಗೆ ನಾವು ಸೇರದೆ ದೇವರ ಭಯಭಕ್ತಿಯಲ್ಲಿ ನಾವು ನಡೆಯಬೇಕಾಗಿದೆ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ದ ರಿಚ್ ಯಂಗ್ ರೂಲರ್ ಎಂಬುದಾಗಿ ನಾವು ನೋಡ್ತೇವೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ
24 ಮತ್ತು 25 ವಚನಗಳನ್ನು ನಾನು ಓದ್ತಿದ್ದೇನೆ. ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ಯೇಸು ಸ್ವಾಮಿಯ ಹತ್ತಿರಕ್ಕೆ ಬಂದು ಕೇಳ್ತಾನೆ, ಸ್ವಾಮಿ, ನಾನು ಪರಲೋಕಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ ದಶಾಂಗಗಳು ಗೊತ್ತಿಲ್ವೇನಪ್ಪ? ನೀನು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಕೊಲೆ ಮಾಡಬಾರ್ದು, ಆದರ ಮಾಡಬಾರ್ದು, ನೀನು ದೇವರ ವಾಕ್ಯವನ್ನು ಪ್ರೀತಿಸಬೇಕು ಎಂಬುದಾಗಿ ನೀನು ಗೊತ್ತಿಲ್ವೇ ಎಂಬುದಾಗಿ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಅಪ್ಪ, ಇವೆಲ್ಲವೂ ಕೂಡ ನನಗೆ ಗೊತ್ತು ಸ್ವಾಮಿ, ಇವೆಲ್ಲ ನನಗೆ ಗೊತ್ತು, ಎಲ್ಲವನ್ನೂ ಕೂಡ ನಾನು ಚಿಕ್ಕಂದಿನಿಂದಲೇ ನಾನು ಪಾಲನೆಯನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಆದರೆ ನಿನ್ನಲ್ಲಿ ಒಂದೇ ಒಂದು ತಪ್ಪಿದೆ, ನಿನ್ನಲ್ಲಿ ಒಂದೇ ಒಂದು ಕಡಿಮೆಯಾಗಿದೆ, ಏನು ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ನೀನು ಬಹು ಆಸ್ತಿಪರನು, ನೀನು ಬಹು ಶ್ರೀಮಂತನು, ನೀನು ಧನವನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೀಯ. ಆದ್ದರಿಂದ ಆ ಧನವನ್ನು ತೆಗೆದಿಟ್ಟು ನಿನ್ನಲ್ಲಿರುವಂತಹ ಆ ಆಸ್ತಿಯನ್ನು ಬಡ ಜನರಿಗೆ ಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಯೇಸು ಸ್ವಾಮಿ ಒಂದು ಆಹ್ವಾನವನ್ನು ಕೊಡ್ತಾನೆ. ಆತನು ಬಹುಧನಿಕನು, ಬಹು ಶ್ರೀಮಂತನು. ಆದ್ದರಿಂದ ಆ ವ್ಯಕ್ತಿ ಬಹುನೊಂದು ಆತನು ಅಲ್ಲಿಂದ ಹೊರಟು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ಈ ರೀತಿ ಹೇಳ್ತಿದೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 24-25 ವಚನಗಳನ್ನು ನಾನು ಓದ್ತಿದ್ದೇನೆ. ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಧನವಂತರು ದೇವರ ರಾಜ್ಯದಲ್ಲಿ, ಪರಲೋಕದಲ್ಲಿ ಕಾಣುವುದು ಬಹಳ ಕಷ್ಟ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಒಂದು ವೇಳೆ ಪ್ರಿಯರೇ, ನಾವು ಧನವನ್ನು ಅತಿ ಹೆಚ್ಚಾಗಿ ಪ್ರೀತಿಸಿದಂತಹ ಪಕ್ಷದಲ್ಲಿ, ಒಂದು ವೇಳೆ ಧನವನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿ ಅದರ ಹಿಂದೆ ಹೋದಂತಹ ಪಕ್ಷದಲ್ಲಿ ದೇವರ ರಾಜ್ಯವನ್ನು ನಾವು ಕಳೆದುಕೊಳ್ತೇವೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಆದ್ದರಿಂದ ಈ ಸ್ವಾರ್ಥ ಚಿಂತನೆಯಿಂದ ನಾವು ದೂರ ಇರೋಣ, ಈ ಹಣದಾಸೆಯಿಂದ ನಾವು ದೂರ ಇರೋಣ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 1-10 ವಚನಗಳಲ್ಲಿ ನಾವು ಕಾಣ್ತೇವೆ. ಜಕ್ಕಯ್ಯನೆಂಬಂತಹ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ಕಾಣಬೇಕು ಎಂಬುದಾಗಿ ತುಂಬ ಹಾತೊರೆಯುತ್ತಾನೆ. ಆತನು ಓಡಿ ಓಡಿ ಬಂದು ಯೇಸು ಸ್ವಾಮಿಯನ್ನು ನೋಡಬೇಕು ಎಂಬುದಾಗಿ ಹಂಬಲದಿಂದ ಬಂದಾಗ ಆತನ ಸುತ್ತಲೂ ಕೂಡ ಬಹುದೊಡ್ಡ ಜನಸಮೂಹವಿರುತ್ತೆ. ಯೇಸು ಸ್ವಾಮಿಯ ಸುತ್ತಲೂ ಸಹ ಬಹುದೊಡ್ಡ ಜನಸಮೂಹ ಇದ್ದಾಗ ಈ ಜಕ್ಕಯ್ಯನು ಗಿಡ್ಡನೆಯ ವ್ಯಕ್ತಿ ಯೇಸು ಸ್ವಾಮಿಯನ್ನು ಕಾಣಲು ಆಗೋದಿಲ್ಲ. ಮೊಟ್ಟ ಮೊದಲನೇದೇನು, ಆತನು ಗಿಡ್ಡನು. ಎರಡನೆಯದು, ಆತನ ಸುತ್ತಲೂ ಕೂಡ ದೊಡ್ಡ ಜನಸಮೂಹ ಇದೆ. ಯೇಸು ಸ್ವಾಮಿಯನ್ನು ಕಾಣುವಂತಹ ಆಸೆ, ಯೇಸು ಸ್ವಾಮಿಯನ್ನು ಕಾಣುವಂತಹ ಹಂಬಲ. ಆದರೆ ಯೇಸು ಸ್ವಾಮಿಯನ್ನು ಆತನು ಕಾಣಲಿಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದರೆ ಸುತ್ತಲೂ ಇರುವಂತಹ ಜನ. ಈ ಪಕ್ಷಕ್ಕೆ ಬಂದಾಗ ಆ ವ್ಯಕ್ತಿ ಅಲ್ಲಿಂದ ಹೊರಟು ಒಂದು ಮರವನ್ನು ಹತ್ತಾನೆ. ಒಂದು ಮರವನ್ನು ಹತ್ತಿ ಯೇಸು ಸ್ವಾಮಿಯನ್ನು ಕಾಣಬೇಕು ಎಂಬುದಾಗಿ ನೋಡ್ತಿರುವಾಗ ಯೇಸು ಸ್ವಾಮಿ ಅಲ್ಲಿಗೆ ಬಂದು ಹೇಳ್ತಾನೆ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ವಾಸವಾಗಬೇಕು ಎಂಬುದಾಗಿ ಹೇಳಿದಾಗ ಆತನು ಬಂದು ಯೇಸು ಸ್ವಾಮಿಯನ್ನು ಸೇರಿಸ್ಕೊಳ್ತಾನೆ. ಪ್ರಿಯರೇ, ಆತನು ಧನವನ್ನು ಪ್ರೀತಿ ಮಾಡಿದ ಆತನು, ಒಮ್ಮೆ ದನದ ಹಿಂದೆ ಹೋದಾತನು. ಆದರೆ ಆ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಬಹುದೊಡ್ಡ ಮಾರ್ಪಾಟು, ಬಹುದೊಡ್ಡ ಪರಿವರ್ತನೆ ತನ್ನ ಹೃದಯದಲ್ಲಿ ಉಂಟಾಗೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಯಾಕೆ ಎಂಬುದಾಗಿ ನೋಡುವಾಗ ಆತನಿಗಿದ್ದಂತಹ ಆ ಹಣ ಬಹು ಕೊಂಚವಾಗಿ ಕಾಣಿತು ಯೇಸು ಸ್ವಾಮಿಯ ಮುಂದೆ. ಈ ಹೊತ್ತು ನನ್ನ ಮುಂದೆ, ನಿಮ್ಮ ಮುಂದೆ, ಯೇಸು ಸ್ವಾಮಿಯ ಮುಂದೆ ಧನ ಇಲ್ಲವೇ ಹಣ ಎಂಬುದು ಬಹು ಕೊಂಚವಾಗಿ ನಾವು ಕಾಣ್ತಾ ಇದ್ದೇವಾ? ಬಹು ಕೊಂಚವಾಗಿ ನಾವು ಅರ್ಥೈಸಿಕೊಳ್ತಾ ಇದ್ದೇವಾ? ಪ್ರಿಯರೇ, ಧನವು ದೇವರ ಮುಂದೆ ಬಹು ಕೊಂಚವಾದದ್ದೆಂಬುದಾಗಿ ನಾವು ನೆನೆಸಬೇಕು. ಆತನು ಹೇಳ್ತಾನೆ, ಸ್ವಾಮಿ, ನಾನು ಅನ್ಯಾಯದಿಂದ, ಅಕ್ರಮದಿಂದ ಈ ಹಣವನ್ನು ಗಳಿಸಿದೆ, ನಾನು ಶಾಪಕ್ಕೆ ಗುರಿಯಾದವನು, ಕರ್ತನೇ ನನ್ನನ್ನು ಕ್ಷಮಿಸು, ನಾನು ನಿನ್ನ ಮಗನಾಗಿರಬೇಕು ಎಂಬುದಾಗಿ ಆತನು ಸಂಪೂರ್ಣವಾದಂತಹ ಮಾರ್ಪಾಟನ್ನು ತನ್ನ ಹೃದಯದಲ್ಲಿ ತೋರಿಸ್ತಾನೆ. ಆದ್ದರಿಂದ ಪ್ರಿಯರೇ, ನಾವು ಸತ್ಯವಾಕ್ಯದಲ್ಲಿ ಕಾಣ್ತೇವೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, 8ನೇ ವಚನ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆಕೊಂಡಿದ್ದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ಯೇಸು ಸ್ವಾಮಿ ಅವರು ಹೇಳ್ತಿದ್ದಾರೆ. ಪ್ರಿಯರೇ, ಆ ವ್ಯಕ್ತಿ ಎದ್ದು ನಿಂತು, ಸ್ವಾಮಿ, ನಾನು ಅನ್ಯಾಯದಿಂದ, ಸುಲಿಗೆಯಿಂದ ಒಂದು ವೇಳೆ
ಯಾರ ಆಸ್ತಿನಾದರೂ ನಾನು ಆಸೆ ಪಟ್ಟಂತಹ ಪಕ್ಷದಲ್ಲಿ ಅಂಥವರಿಗೆ ನಾನು 4ರಷ್ಟು ಹಿಂದಕ್ಕೆ ಕೊಡ್ತೇನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗದಷ್ಟು ನಾನು ಬಡ ಜನರಿಗೆ ಕೊಟ್ಬಿಡ್ತೇನೆ ಎಂಬುದಾಗಿ ಆತನು ಎದ್ದು ನಿಂತು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡ್ತಾನೆ. ಆತನ ತೀರ್ಮಾನಕ್ಕೆ ಯೇಸು ಸ್ವಾಮಿಯವರು ಮೆಚ್ಚಿ ಒಂದು ಬಿರುದನ್ನು ಕೊಡ್ತಾರೆ. ಈತನೂ ಕೂಡ ಅಬ್ರಹಾಮನ ವಂಶಿಕನಲ್ಲವೇ, ಈತನೂ ಕೂಡ ರಕ್ಷಣೆಗೆ ಬಾಧ್ಯನಲ್ಲವೇ ಎಂಬಂತಹ ಒಂದು ಒಳ್ಳೆಯ ಬಿರುದನ್ನು ಜಕ್ಕಾಯನು ಪಡೆದುಕೊಳ್ತಾನೆ. ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಹಣದಾಸೆ ಉಳ್ಳೆಯವರನ್ನು ನಾವು ಕಾಣ್ತೇವೆ. ಆದರೆ ಈ ಹಣದಾಸೆಯಲ್ಲಿ ನಾವು ಮುಳುಗು ಹೋಗದ ಹಾಗೆ, ಈ ಜಕ್ಕಾಯನ ಹಾಗೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಆ ಹಣದ ಹಿಂದೆ ಹೋಗದ ಹಾಗೆ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳಿಸಿಕೊಂಡು ದೇವರ ಭಯಭಕ್ತಿಯಲ್ಲಿ ಸದಾಕಾಲ ನಾವು ಜೀವಿಸುವಂಥವರಾಗಿರಬೇಕು. ಅದೇ ರೀತಿ ನಾವು ನೋಡುವಾಗ ಅಮೆರಿಕ ದೇಶದಲ್ಲಿ 1923ನೇ ವರ್ಷದಲ್ಲಿ 8 ಜನ ಅತಿ ದೊಡ್ಡ ಧನಿಕರು, ಅತಿ ದೊಡ್ಡ ಶ್ರೀಮಂತರು ಇರೋದನ್ನು ನಾವು ಕಾಣ್ತೇವೆ. ಆದರೆ 1930ನೇ ವರ್ಷದಲ್ಲಿ ದೆರ್ ವಾಸ್ ಎ ಗ್ರೇಟ್ ಎಕನಾಮಿಕ್ ಕೊಲ್ಯಾಪ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಆರ್ಥಿಕತೆಯ ಕುಸಿತ ಅಮೆರಿಕ ದೇಶದಲ್ಲಿ ಉಂಟಾದಾಗ ಏನಾಗುತ್ತೆ ಅಂತಂದರೆ, ಆ 8 ಜನರ ಶ್ರೀಮಂತರಲ್ಲಿ ಶ್ರೀಮಂತರಲ್ಲಿ ಮೊದಲನೆಯವನು ಹುಚ್ಚನಾಗ್ತಾನೆ, ಎರಡನೆಯವನು ಮತ್ತು ಮೂರನೆಯವನು ಸತ್ತು ಹೋಗ್ತಾನೆ, 4ನೆಯವನು 5ನೆಯವನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಪ್ರಿಯರೇ, 1923ರಲ್ಲಿ ಬಹಳ ದೊಡ್ಡ ಧನಿಕರು. ಆದರೆ 1930ರಲ್ಲಿ ಅವರು ಯಾರು ಎಂಬುದನ್ನು ಸಮಾಜ ಗುರುತಿಸಲೇ ಆಗಲಿಲ್ಲ. ಅಂತಹ ಭಯಂಕರವಾದಂತಹ ಸ್ಥಿತಿಗೆ ಅವರೆಲ್ಲರೂ ಕೂಡ ಬಿದ್ದು ಹೋಗೋದನ್ನು ನಾವು ಕಾಣ್ತೇವೆ. ಆದ್ದರಿಂದ ಆ ಹಣ ನಮ್ಮ ಬಳಿ ಇರುವುದು ಸ್ವಲ್ಪ ಕಾಲ ಮಾತ್ರ, ಕೊಂಚ ಕಾಲ ಮಾತ್ರ ಪ್ರಿಯರೇ. ನಮ್ಮನ್ನು ಹಾಳು ಮಾಡುವಂಥದ್ದು ಹಣ. ಆದ್ದರಿಂದ ಈ ಹಣದ ಆಸೆ ನಮ್ಮಲ್ಲಿ ಇರದ ಹಾಗೆ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳಬೇಕು ಪ್ರಿಯರೇ. ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ಯೇಸು ಸ್ವಾಮಿಯನ್ನು ಇಸ್ಕರಿಯೋತ ಯೂದನು 30 ಕಾಸಿಗೆ 30 ಬೆಳ್ಳಿ ನಾಣ್ಯಗಳಿಗೆ ಯೇಸು ಸ್ವಾಮಿಯನ್ನು ಮಾರಿದ್ದನ್ನು ನಾವು ಕಾಣ್ತೇವೆ. ಗೆಹಜಿ ನಯಮಾನನ ಉಡುಗೊರೆಗಳಿಗೆ, ಬೆಳ್ಳಿ ಬಂಗಾರಗಳಿಗೆ, ಪ್ರಶಸ್ತ ವಸ್ತ್ರಗಳಿಗೆ ಆಸೆಪಟ್ಟು ಆತನು ಕುಷ್ಠರೋಗವನ್ನು ತಂದುಕೊಂಡದನ್ನು ನಾವು ಕಾಣ್ತೇವೆ. ಆದ್ದರಿಂದ ಪ್ರಿಯರೇ, ಈ ಹಣದಾಸೆ ಬಹು ಭಯಂಕರವಾದದ್ದು. ಅದರಿಂದ ನಾವು ಹೊರಬರಬೇಕು. ಅದರಿಂದ ನಾವು ಹೊರಬಂದು ದೇವರ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಬೇಕು ಪ್ರಿಯರೇ. ನಾವು ಕಾಣ್ತೇವೆ, ಅಬ್ರಹಾಮನು, ಇಸಾಕನು, ಯಾಕೋಬನು, ಯೋಬನು, ದಾವಿದನು ಬಹಳ ದೊಡ್ಡ ಧನಿಕರು ಇವರೆಲ್ಲರೂ ಕೂಡ. ಆದರೆ ಅವರಲ್ಲಿರುವಂತಹ ಆ ಹಣ, ಅವರಲ್ಲಿರುವಂತಹ ಬೆಳ್ಳಿ ಬಂಗಾರಗಳು, ಅವರಲ್ಲಿರುವಂತಹ ಆ ಪ್ರಶಸ್ತ ವಸ್ತ್ರಗಳು ದೇವರಿಂದ ಅವರನ್ನು ದೂರ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಹಣ ನಮಗೆ ಬೇಕು, ನಮ್ಮ ಅನುದಿನ ಜೀವನಕ್ಕೆ ಹಣ ಬೇಕು. ಆದರೆ ಹಣದ ಆಸೆ, ಹಣವನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವುದು ಪಾಪ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಎಚ್ಚೆತ್ತುಕೊಳ್ಳಬೇಕು. ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡೋಣ, ಹಣವನ್ನಲ್ಲ. ಸ್ವಾರ್ಥ ಚಿಂತಕರಾಗಿ ನಾವು ಇರಬಾರದು. ಯಾಕೆಂದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಸಮಸ್ತ ಲೋಕವೆಲ್ಲವೂ ಕೂಡ ಕಣ್ಣು ಮುಚ್ಚಿದರೂ ಸರಿ, ಪರಲೋಕದ ಒಂದು ಯಾರು ಮುಚ್ಚಲಾರದಂತಹ ಕಣ್ಣು ನಮ್ಮನ್ನು ಕಾಣುತ್ತಿದೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ಆದ್ದರಿಂದ ಈ ಹಣದಾಸೆಯಿಂದ ಹೊರಬರೋಣ. ಈ ಹಣದಾಸೆಯಿಂದ ಹೊರಬಂದು ದೇವರ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಿಕೊಳ್ಳೋಣ. 2 ತಿಮೋತಿ 3ನೇ ಅಧ್ಯಾಯ 2ನೇ ವಚನಕ್ಕೆ ಮತ್ತೆ ಹಿಂತಿರುಗಿ ನಾನು ಹೋಗ್ತಿದ್ದೇನೆ. ಅಲ್ಲಿ ಪೌಲನು ತಿಮೋತಿಯನಿಗೆ ಬರುತ್ತಾ ಮತ್ತೊಂದು ಮಾತನ್ನು ತಿಳಿಸ್ತಾನೆ. ಈ ಅಂತಿಮ ಕಾಲದಲ್ಲಿ ಜನರು ಯಾವ ರೀತಿ ಜೀವಿಸುತ್ತಿರುತ್ತಾರೆ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳುತ್ತಾ 3ನೆಯ ಮಾತನ್ನು ಹೇಳ್ತಾ ಇದ್ದಾನೆ. ಬಡಾಯಿ ಕೊಚ್ಚಿಕೊಳ್ಳುವವರು, ಬಡಾಯಿ ಕೊಚ್ಚಿಕೊಳ್ಳುವಂತಹ ಜನರನ್ನು ತಿಮೋತಿ ನೀನು ಅಂತ್ಯಕಾಲದಲ್ಲಿ ಕಾಣ್ತೀಯಾ ಎಂಬುದಾಗಿ ತಿಮೋತಿಗೆ ಒಂದು ಎಚ್ಚರಿಕೆಯ ಮಾತುಗಳನ್ನು ಬರೀತಾ ಇದ್ದಾನೆ. ಪ್ರಿಯರೇ, ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳು ನಾವು ಗಮನಿಸಬೇಕು. ಇಬ್ಬರು ದೇವಾಲಯಕ್ಕೆ ಬರ್ತಾರೆ. ಇಬ್ಬರು ದೇವಾಲಯಕ್ಕೆ ಬಂದು ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಪರಿಸಯನು ನಿಂತು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನಾನು ವಾರಕ್ಕೆ ಎರಡಾವರ್ತಿ ಉಪವಾಸವಿರ್ತೇನೆ. ನನಗೆ ಬಂದಂತಹ ಪ್ರತಿಯೊಂದು ಸಂಪಾದನೆಯಲ್ಲಿ 10ನೇ ಭಾಗವನ್ನು ನಾನು ಕೊಡ್ತೇನೆ. ನಾನು ನೀತಿವಂತನು, ನಾನು ಯಾವ ಪಾಪ ಮಾಡಿದವನಲ್ಲ. ಕೊನೆಗೆ ಈ ಒಬ್ಬ ಸುಂಕರನ ಹಾಗೂ ಕೂಡ ನಾನು ಅಲ್ಲ ಎಂಬುದಾಗಿ ಬಡಾಯಿ ಕೊಚ್ಕೊಳ್ತಾನೆ. ಆದರೆ ಆ ಸುಂಕದವನು ಪ್ರಾರ್ಥನೆ ಮಾಡಲಿಕ್ಕೆ ಮುಂದೆ ಬಂದಾಗ ಆತನು ಹೇಳ್ತಾನೆ, ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡಲಿಕ್ಕೆ ನನಗೆ ಅರ್ಹತೆ ಯೋಗ್ಯತೆಗಳು ಸಹ ಇಲ್ಲ ಎಂಬುದಾಗಿ ನೆನೆದುಕೊಂಡು
ತಲೆಯನ್ನು ಬಾಗಿ ಎದೆಯನ್ನು ಬಡಿದುಕೊಳ್ಳುತ್ತಾ ಸ್ವಾಮೀ ಪಾಪಿಯಾದ ನನ್ನನ್ನು ಕನಿಕರಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ಎರಡು ಪ್ರಾರ್ಥನೆಗಳಲ್ಲಿ ದೇವರ ಮೆಚ್ಚುಗೆಗೆ ಪಾತ್ರರಾದಂತಹ ಪ್ರಾರ್ಥನೆ ಯಾವುದಪ್ಪ ಅಂದರೆ ಆ ಸುಂಕದವನು ಮಾಡಿದಂತಹ ಪ್ರಾರ್ಥನೆ. ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ವಾಮಿ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ನಾವೆಲ್ಲರೂ ಕೂಡ ಬಡಾಯಿ ಕೊಚ್ಚಿಕೊಳ್ಳದ ಹಾಗೆ ವಿನಯ ಮನಸ್ಕರಾಗಿ ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಪ್ರಿಯರೇ ನಾವೆಲ್ಲರೂ ಕೂಡ ಜೀವನ ಮಾಡಬೇಕು. ಆದ್ದರಿಂದ ಈ ಒಂದು ಅಂತ್ಯಕಾಲದಲ್ಲಿ ಇಂತಹ ಸ್ವಾರ್ಥ ಚಿಂತಕರನ್ನು ನಾವು ಕಾಣಬಹುದು, ಹಣದಾಸೆ ಉಳ್ಳವರನ್ನು ನಾವು ಕಾಣಬಹುದು, ಇಲ್ಲವೇ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ನಾವು ಕಾಣಬಹುದು. ಇವೆಲ್ಲವನ್ನು ಕೂಡ ನಾವು ಕಂಡಾಗ ನಾವೇನು ನೆನೆಸ್ಬೇಕಪ್ಪ ಅಂದರೆ ಯೇಸು ಸ್ವಾಮಿಯವರ ಎರಡನೇ ಬರೋಣ ಬಹು ಸಮೀಪವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಬಹು ಜಾಗರೂಕತೆಯಿಂದ ಈ ಹಣದಾಸೆಯನ್ನು ಬಿಟ್ಟು, ಸ್ವಾರ್ಥ ಚಿಂತನೆಯನ್ನು ಬಿಟ್ಟು, ಬಡಾಯಿ ಕೊಚ್ಚಿಕೊಳ್ಳುವುದನ್ನು ಬಿಟ್ಟು ನಾವೆಲ್ಲರೂ ಕೂಡ ಎಚ್ಚರದಿಂದಿದ್ದು ಆ ಕ್ರಿಸ್ತನ ಎರಡನೇ ಬರೋಣಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು. ಯಾಕಂತಂದರೆ ಇಂತಹ ಲಕ್ಷಣಗಳು ಯಾರಲ್ಲಿ ಇರುತ್ತವೋ ಅಂಥವರು ಪರಲೋಕ ರಾಜ್ಯದ ಭಾಗ್ಯವನ್ನು ಕಳೆದುಕೊಳ್ಳೋದನ್ನು ನಾವು ಕಾಣ್ತೇವೆ. ಆದ್ದರಿಂದ ಪರಲೋಕ ರಾಜ್ಯ ಭಾಗ್ಯವನ್ನು ನಾವ್ಯಾರೂ ಸಹ ಕಳೆದುಕೊಳ್ಳಬಾರ್ದು. ಆ ಸ್ವಾರ್ಥ ಚಿಂತನೆಯಿಂದ ದೂರವಿರೋಣ, ಹಣದಾಸೆಯಿಂದ ದೂರ ಇರೋಣ, ಬಡಾಯಿ ಕೊಚ್ಚಿಕೊಳ್ಳುವುದರಿಂದ ದೂರವಿರೋಣ. ಆಗ ದೇವರು ಖಂಡಿತವಾಗಲೂ ನಮ್ಮನ್ನು ಮೆಚ್ಚುತ್ತಾನೆ, ಆಗ ದೇವರು ಖಂಡಿತವಾಗಲೂ ನಮ್ಮನ್ನು ಮೇಲೆತ್ತುತ್ತಾನೆ ಎಂಬುದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ ಪ್ರಿಯರೇ, ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಲೂಸಿಫರನು ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳನ್ನಾಡಿದ ಪರಲೋಕದಲ್ಲಿ ಉಂಟಾದಂತಹ ಪ್ರತಿಫಲ ಏನು ಗೊತ್ತಾ? ಮಿಕಾಯೇಲನು ಅವನ ದೂತನಿಗೂ ಲೂಸಿಫರನು ಅವನ ದೂತನಿಗೂ ಯುದ್ಧ ಉಂಟಾದಾಗ ಮಿಕಾಯೇಲನು ಜಯವನ್ನು ಪಡೆದುಕೊಳ್ತಾನೆ, ಲೂಸಿಫರನು ಅಪಜಯವನ್ನು ಕಾಣ್ತಾನೆ. ಲೂಸಿಫರನು ಈ ಲೋಕಕ್ಕೆ ತಳ್ಳಲ್ಪಡ್ತಾನೆ, ಆತನು ಸೈತಾನನಾಗಿ ಮಾರ್ಪಾಟಾಗ್ತಾನೆ. ಪ್ರಿಯರೇ, ಈ ಕೊನೆ ಕಾಲದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳಿಂದ, ಹಣದಾಸೆಯಿಂದ, ಸ್ವಾರ್ಥ ಚಿಂತನೆಯಿಂದ ನಾವು ದೂರವಿರೋಣ. ದೇವರು ಖಂಡಿತವಾಗ್ಲೂ ನಮ್ಮನ್ನು ಮೆಚ್ಚುವಂಥವರಾಗಿದ್ದಾರೆ. ಆ ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳಿಂದ ದೇವರನ್ನೇ ನಾವು ಕಡಿಮೆ ಮಾಡುವಂತಹವರಾಗುತ್ತೇವೆ. ಆದ್ದರಿಂದ ಈ ಬಡಾಯಿ ಕೊಚ್ಚಿಕೊಳ್ಳುವುದು ಯೆಹೋವನಿಗೆ ಅಸಹ್ಯ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನನು ತಿಳಿಸ್ತಾನೆ. ಆದ್ದರಿಂದ ಈ ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳಿಂದ ನಾವು ದೂರವಿರೋಣ. ಈ ಅಂತ್ಯಕಾಲದಲ್ಲಿ ದೇವರ ಭಯಭಕ್ತಿಯಲ್ಲಿ ಸದಾಕಾಲ ನಾವು ಜೀವಿಸೋಣ. ಆದ್ದರಿಂದ ಈ ಹಣದಾಸೆಯಿಂದ, ಸ್ವಾರ್ಥ ಚಿಂತನೆಯಿಂದ, ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳಿಂದ ದೂರವಿದ್ದು ದೇವರ ಮೆಚ್ಚುಗೆಗೆ ಪಾತ್ರರಾಗೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳೋಣ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತೋತ್ರಗಳು. ಅಪ್ಪ, ವಿಶೇಷವಾಗಿ ನಿನ್ನ ಸತ್ಯವಾಕ್ಯವನ್ನು ನಾವು ಕೇಳಿದ್ದೇವೆ. ಹಣದಾಸೆಯಿಂದ, ಸ್ವಾರ್ಥ ಚಿಂತನೆಯಿಂದ, ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳಿಂದ ನಮ್ಮನ್ನು ನಾವು ದೂರವಿದ್ದು ಕರ್ತನೆ, ನಮ್ಮನ್ನು ನಾವು ಸರಿಪಡಿಸಿಕೊಂಡು ನಿರೀಕ್ಷೆಯಿಂದ, ಕ್ರಿಸ್ತನ ಎರಡನೆಯ ಬರೋಣದ ನಿರೀಕ್ಷೆಯಿಂದ ನಾವೆಲ್ಲರೂ ಸಹ ನಿನ್ನನ್ನು ಎದುರು ನೋಡಲು ಸಹಾಯ ಮಾಡಬೇಕೆಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಪ್ರತಿ ಮಗಳನ್ನು ನೀವೇ ಆಶೀರ್ವಾದ ಮಾಡಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.